8.8 ಮ್ಯಾಗ್ನಿಟ್ಯೂಡ್ ಅರ್ತ್ ಕ್ವಿಕ್ ರಷ್ಯಾದ ಕಾಮ್ಚಟ್ಕಾ ಪೆನಿನ್ಸುಲಾದಲ್ಲಿ ಕಾಣಿಸ್ಕೊಂಡಿದೆ. ದಿಸ್ ಟ್ರಿಗರ್ಸ್ ಸುನಾಮಿ ಅಂದ್ರೆ ಈಗ ಆಗಿರುವಂತಹ 8.8 ಅರ್ತ್ ಕ್ವಿಕ್ ಏನಿದೆ ಅಲ್ವಾ, ಈ 8.8 ಅರ್ತ್ ಕ್ವಿಕ್ ಸುನಾಮಿ ಆಗ್ಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಲಾಗಿದೆ. ಸೊ 8.8 ಮ್ಯಾಗ್ನಿಟ್ಯೂಡ್ ವಿಚ್ ಇಸ್ ನಾಟ್ ನಾರ್ಮಲ್ ಎಟ್ ಆಲ್. ಇದು ಈಗ ಪ್ರಪಂಚದಲ್ಲೇನೆ ಇಷ್ಟು ವರ್ಷ ಏನ್ ಅರ್ತ್ ಕ್ವಿಕ್ ಆಗಿದೆ ಅಲ್ಲ, ಅದರಲ್ಲಿ 6th ಸ್ಟ್ರಾಂಗೆಸ್ಟ್ ಎವರ್ ರೆಕಾರ್ಡೆಡ್ ಅರ್ತ್ ಕ್ವಿಕ್ ಅಂತ ಹೇಳ್ಬೋದಾಗತ್ತೆ. ಅಂದ್ರೆ ಹಿಸ್ಟ್ರಿಯಲ್ಲಿ ಇಷ್ಟು ಅರ್ತ್ ಕ್ವಿಕ್ ಅಲ್ಲಿ ಏನಾಗಿದೆ ಅದರಲ್ಲಿ ಇದು 6th ಸ್ಟ್ರಾಂಗೆಸ್ಟ್ ಅರ್ತ್ ಕ್ವಿಕ್ ಅಂತ ಈಗ ಕನ್ಸಿಡರ್ ಮಾಡಲಾಗಿದೆ. 2011ರಲ್ಲಿ ಜಪಾನ್ ಅಲ್ಲಿ 9 ಮ್ಯಾಗ್ನಿಟ್ಯೂಡ್ ಇರುವಂತಹ ಅರ್ತ್ ಕ್ವಿಕ್ ಆಗತ್ತೆ. 2011ರಲ್ಲಿ ಜಪಾನ್ ಅಲ್ಲಿ ಏನ್ ಅರ್ತ್ ಕ್ವಿಕ್ ಆಗುತ್ತೆ ಅಲ್ವಾ, ಆ ಅರ್ತ್ ಕ್ವಿಕ್ 9 ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸೊ ಈಗ ಏನು ಈ ಅರ್ತ್ ಕ್ವಿಕ್ ಇಂದ ಅಂದ್ರೆ ರಷ್ಯಾದ ಅರ್ತ್ ಕ್ವಿಕ್ ಇಂದ ನಾವು ಸುನಾಮಿಗೆ ಕಾರಣ ಆಗ್ತಿದೆ ಅಂತ ಹೇಳ್ತಿದೀವಲ್ಲ, ಅದೇ ರೀತಿಯಲ್ಲಿ ಈ 9 ಮ್ಯಾಗ್ನಿಟ್ಯೂಡ್ ಜಪಾನ್ ಅಲ್ಲಿ ಆಗಿರುವಂತಹ ಅರ್ತ್ ಕ್ವಿಕ್ ಇಂದ ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್ಗೆ ಕಾರಣವಾಗುತ್ತೆ. ಬಿಫೋರ್ ಡಿಸ್ಕಸಿಂಗ್ ಅಬೌಟ್ ಅರ್ತ್ ಕ್ವಿಕ್, ಕಾಮ್ಚಟ್ಕಾ ಪೆನಿನ್ಸುಲಾ ಬಗ್ಗೆ ನೋಡ್ಕೊಳ್ಳೋಣ. Kamchatka Peninsula, located in the Pacific Ring of Fire. Pacific Ring of Fire ಈ ಪಿಕ್ಚರ್ ನಾವು ನೋಡ್ಕೊಂಡ್ರೆ ಇಲ್ಲಿ ಏನ್ ಕಾಣಿಸ್ತಿದಲ್ಲ ಲೈನ್, ಡಾರ್ಕ್ ಲೈನ್, ಇದನ್ನ ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ರೆಡ್ ಕಲರ್ ಅಲ್ಲಿ ಏನ್ ಮಾರ್ಕ್ ಇದೆ ಅಲ್ಲ, ಹಾರ್ಸ್ ಶೂ ಶೇಪ್ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಇದೇನೆ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಸೊ ಇದರಲ್ಲಿ ಮೋಸ್ಟ್ ಡೇಂಜರಸ್ ಅರ್ತ್ ಕ್ವಿಕ್ ಗಳನ್ನ ಕಾಣಬಹುದಾಗತ್ತೆ ಅಂಡ್ ವಾಲ್ಕ್ಯಾನಿಕ್ ಎರಪ್ಷನ್ ಕೂಡ ನೋಡಬಹುದಾಗತ್ತೆ. ಐ ಫ್ರೀಕ್ವೆನ್ಸಿ ಅರ್ತ್ ಕ್ವಿಕ್ ಗಳು, ಮೇಜರ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಗಳು ಅದೆಲ್ಲ ಆಗೋದು ಈ ಒಂದು ರೀಜನ್ ಅಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತ ಕೂಡ ಕರೆಯಲಾಗತ್ತೆ. ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂದ್ರೂ ಒಂದೇ, ರಿಂಗ್ ಆಫ್ ಫೈರ್ ಅಂದ್ರೂ ಕೂಡ ಒಂದೇನೆ, ಎರಡು ಕೂಡ ಸೇಮೆ. ಸೊ ಇದು ಹಾರ್ಸ್ ಶೂ ಶೇಪ್ ಅಲ್ಲಿ ಇದೆ, ನಾನು ಆಲ್ರೆಡಿ ಹೇಳಿದೆ. ಇದರ ಸ್ಟ್ರೆಚ್ ಅಪ್ರಾಕ್ಸಿಮೇಟ್ಲಿ 40,000 ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ನೋಡ್ಬೋದಾಗುತ್ತೆ. ಅಪ್ರಾಕ್ಸಿಮೇಟ್ಲಿ ಆನ್ ಅನ್ ಆವರೇಜ್ 40,000 ಕಿಲೋಮೀಟರ್ ಇದೆ. ಅಂಡ್ ಇದು ಬೇರೆ ಬೇರೆ ಟೆಕ್ಟಾನಿಕ್ ಪ್ಲೇಟ್ಸ್ ಗಳನ್ನ ಕೂಡ ಒಳಗೊಂಡಿದೆ. ಟೆಕ್ಟಾನಿಕ್ ಪ್ಲೇಟ್ಸ್ ಅಂದ್ರೆ ಏನು, ಈಗ ಅರ್ತ್ ಇದೆ ಅಂತ ಹೇಳಿದ್ರೆ ಆ ಅರ್ತ್ ಡಿವೈಡ್ ಆಗಿದೆ. ಮುಂಚೆ ನಮ್ಗೆ 1 ಓಷನ್ 1 ಲ್ಯಾಂಡ್ ಇತ್ತು, ಅದು ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಇಂದ ಅರ್ತ್ ಡಿವೈಡ್ ಆಗಿ ನಾವ್ ಇವಾಗ ಏನು ಕಾಂಟಿನೆಂಟ್ಸ್ ಗಳನ್ನ ನೋಡ್ತಿದೀವಲ್ಲ ಹಾಗೆ ಡಿವೈಡ್ ಆಗ್ತಾ ಬಂತು. ಪ್ಲೇಟ್ಸ್ ಕ್ರಸ್ಟ್ ರೀಜನ್ ಏನಿದೆ, ಲಿಥೋಸ್ಫಿಯರ್ ರೀಜನ್ ಏನಿದೆ, ದಟ್ ಇಸ್ ಫ್ಲೋಟಿಂಗ್ ಅಂಡ್ ಆಸ್ಟೆನೋಸ್ಫಿಯರ್ ಅಲ್ಲ. ಸೊ ಆಸ್ಟೆನೋಸ್ಫಿಯರ್ ಇಂದ ಅಲ್ಲಿ ಫ್ಲೋಟ್ ಆಗ್ತಿರೋದ್ರಿಂದ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಆಗ್ತಿದೆ. ಈ ಟೆಕ್ಟಾನಿಕ್ಸ್ ಮೂವ್ಮೆಂಟ್ಸ್ ಗಳಲ್ಲಿ ಪ್ಲೇಟ್ಸ್ ಗಳು ಬ್ರೇಕ್ ಆಗ್ತಾ ಬರುತ್ತೆ. ಈ ರೀತಿಯಾದಂತಹ ಪ್ಲೇಟ್ಸ್ ಇರುತ್ತಲ್ವಾ, ಯಾವಾಗ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗತ್ತೆ ಅಥವಾ ಆಸ್ಟೆನೋಸ್ಫಿಯರ್ ವಾಲ್ಕೆನೋ ಆಚೆ ಬರೋದಕ್ಕೆ ಟ್ರೈ ಮಾಡತ್ತೆ, ಆವಾಗ ಇಲ್ಲಿ ಬ್ರೇಕ್ ಆಗತ್ತೆ. ಈ ಬ್ರೇಕ್ ಆದಾಗ ಈ ಪ್ಲೇಟ್ ಒಂದ್ ಕಡೆಗೆ, ಈ ಪ್ಲೇಟ್ ಒಂದ್ ಕಡೆಗೆ ಮೂವ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ವೆ. ಸೊ ಇದನ್ನ ನಾವು ಟೆಕ್ಟಾನಿಕ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದೇ ರೀತಿಯಾದಂತಹ ಮೈನರ್ ಪ್ಲೇಟ್ಸ್ ಗಳು, ಮೇಜರ್ ಪ್ಲೇಟ್ಸ್ ಗಳು ಎರಡು ತರದನ್ನ ನಾವು ನೋಡ್ಬೋದಾಗತ್ತೆ. ಹಾಗೆಯೇ ಈ ಒಂದು ರಿಂಗ್ ಆಫ್ ಫೈರ್ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಅಥವಾ ಬೇರೆ ಬೇರೆಯ ಮೇಜರ್ ಮತ್ತೆ ಮೈನರ್ ಟೆಕ್ಟಾನಿಕ್ ಪ್ಲೇಟ್ಸ್ ಗಳನ್ನ ಈ ಒಂದು ರಿಂಗ್ ಆಫ್ ಫೈರ್ ಒಳಗೊಂಡಿದೆ. ಅದ್ರಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಒಂದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಥವಾ ಪೆಸಿಫಿಕ್, ದಟ್ ಈಸ್ ಆಲ್ಸೋ ಅ ಮೇಜರ್ ಟೆಕ್ಟಾನಿಕ್ ಪ್ಲೇಟ್. ನಂತರ ಜುನಾದೋ ಫೂನಾ, ಇದು ಕೂಡ ಇಲ್ಲಿ ನೋಡ್ಬೋದು, ಜುನಾದೋ ಫೂಕಾ ಪ್ಲೇಟ್ ಇದು. ನಂತರ ಕೊಕುಸ್ ಪ್ಲೇಟ್ ಮತ್ತೆ ಇಂಡಿಯಾ ಆಸ್ಟ್ರೇಲಿಯನ್ ಪ್ಲೇಟ್ ಮೂವ್ ಆಗ್ತಿದೆ ಅಲ್ವಾ, ಇದು ಇಂಡಿಯಾ ಆಸ್ಟ್ರೇಲಿಯನ್ ಪ್ಲೇಟ್, ಇದನ್ನು ಕೂಡ ಒಳಗೊಂಡಿದೆ ಈ ಒಂದು ಮೇಜರ್ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಅಂಡ್ ನಾಸ್ಕಾ ಪ್ಲೇಟ್ ಇಟ್ ಇಸ್ ಅ ಮೈನರ್ ಪ್ಲೇಟ್. ಕೊಕುಸ್, ನಾಸ್ಕಾ ಮತ್ತೆ ಜುನಾದಿ ಫುಕಾ ಇದೆಲ್ಲವೂ ಕೂಡ ಮೈನರ್ ಪ್ಲೇಟ್ಸ್ ಗಳು. ಹಾಗೆಯೇ ನಾರ್ತ್ ಅಮೆರಿಕನ್ ಪ್ಲೇಟ್ ಹಾಗೆ ಸೌತ್ ಅಮೆರಿಕನ್ ಪ್ಲೇಟ್ಸ್, ದೀಸ್ ಟೂ ಆರ್ ದ ಮೇಜರ್ ಪ್ಲೇಟ್ಸ್. ಅದ್ರ ಜೊತೆಗೆ ಫಿಲಿಪೈನ್ ಪ್ಲೇಟ್ಸ್ ಗಳನ್ನ ಕೂಡ ಇದು ಒಳಗೊಂಡಿದೆ. ಫಿಲಿಪೈನ್ ಪ್ಲೇಟ್ ಕೂಡ ಮೈನರ್ ಪ್ಲೇಟ್, ಇಲ್ಲಿ ನೋಡ್ಬೋದಾಗತ್ತೆ ಫಿಲಿಪೈನ್ ಪ್ಲೇಟ್. ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಮೈನರ್ ಮತ್ತೆ ಮೇಜರ್ ಪ್ಲೇಟ್ಸ್ ಗಳನ್ನ ಈ ಒಂದು ರಿಂಗ್ ಆಫ್ ಫೈರ್ ಒಳಗೊಂಡಿದೆ. ಅಂದ್ರೆ ಈ ರೀಜನ್ಸ್ ಅಲ್ಲಿ ಜಾಸ್ತಿ ಅರ್ತ್ ಕ್ವಿಕ್
ಮತ್ತೆ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಈ ಅರ್ತ್ ಕ್ವಿಕ್ ಹಾಗೂ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗೋದ್ರಿಂದ ಲ್ಯಾಂಡ್ ಸ್ಲೈಡ್ಸ್ ಗಳಾಗೋ ಚಾನ್ಸಸ್ ಇರುತ್ತೆ, ಸುನಾಮಿ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಅಷ್ಟೇ ಅಲ್ಲ, ಏನಾದ್ರೂ ರೈಸ್ ಆದ್ರೆ, ವಾಟರ್ ಲೆವೆಲ್ ರೈಸ್ ಆದ್ರೆ ಇದು ವಾಟರ್ ಬಾರ್ನ್ ಡಿಸೀಸಸ್ ಗಳನ್ನ ಸ್ಪ್ರೆಡ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ ಒಂದು ರೀಜನ್ ನ ಬಯೋಡೈವರ್ಸಿಟಿ ರೆಡ್ಯೂಸ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಎನ್ವಿರಾನ್ಮೆಂಟಲ್ ಥ್ರೆಟ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಈ ರಿಂಗ್ ಆಫ್ ಫೈರ್ ಅಲ್ಲಿ ಹೆಚ್ಚಾಗಿ ನಡೀತಾ ಇರುತ್ತೆ. ಇನ್ನು ಜಿಯೋಗ್ರಫಿಕಲಿ ನಾವು ನೋಡ್ಕೊಳ್ತಾ ಹೋದ್ರೆ ಈ ರಿಂಗ್ ಆಫ್ ಫೈರ್ ಗೆ ಯಾವ ಯಾವ ಕಂಟ್ರೀಸ್ ಗಳು ರಿಂಗ್ ಆಫ್ ಫೈರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಬೊಲಿವಿಯಾ ಬರುತ್ತೆ, ಇಲ್ಲಿ ಬರುತ್ತೆ ಬೊಲಿವಿಯಾ, ಹಾಗೆ ಚಿಲೆ ಈ ರೀಜನ್ ಅಲ್ಲಿ ಬರುತ್ತೆ, ಈಕ್ವೆಡರ್ ಅಂಡ್ ಆಲ್ಸೋ ರಷ್ಯಾ, ಮೆಕ್ಸಿಕೋ, ಕೋಸ್ಟರಿಕಾ, US, ಕೆನಡಾ, ಜಪಾನ್, ಫಿಲಿಪೈನ್ಸ್, ಆಸ್ಟ್ರೇಲಿಯಾ, ಪಪುವಾ ನ್ಯೂ ಗೈನಾ, ಇಂಡೋನೇಷ್ಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ಈ ರೀತಿಯಾದಂತಹ ಕಂಟ್ರಿಗಳು ಈ ಒಂದು ರಿಂಗ್ ಆಫ್ ಫೈರ್ ಅಲ್ಲಿ ಜಿಯೋಗ್ರಫಿಕಲಿ ಬಾರ್ಡರ್ಸ್ ಗಳನ್ನ ಹೊಂದಿರೋದನ್ನ ನಾವು ನೋಡ್ಬೋದಾಗತ್ತೆ. 75% ಆಫ್ ದ ಅರ್ತ್ ವಾಲ್ಕೆನೋಸ್ ಅಂಡ್ 450 ಆಕ್ಟಿವ್ ವಾಲ್ಕೆನೋಸ್ ಗಳು ಮತ್ತೆ ಡಾರ್ಮೆಂಟ್ ವಾಲ್ಕೆನೋಸ್ ಗಳು ನಮ್ಗೆ ರಿಂಗ್ ಆಫ್ ಫೈರ್ ಅಲ್ಲಿ ನೋಡ್ಬೋದಾಗತ್ತೆ. ಮೇಜರ್ ಆಗಿ ವೆಸ್ಟರ್ನ್ ಎಡ್ಜ್ ರೀಜನ್ ಅಲ್ಲಿ, ಅಂದ್ರೆ ಈ ರೀಜನ್ಸ್ ಅಲ್ಲೇನೆ ನಮಗೆ ಜಾಸ್ತಿ ಆದಂತಹ ಅರ್ತ್ ಕ್ವಿಕ್ ಮತ್ತೆ ಮೋಸ್ಟ್ ಆಕ್ಟಿವ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಗಳು ಕಾಣಬಹುದು. ಪ್ರತಿ ವರ್ಷ ನಾವು ನೋಡ್ಬೋದು ಇಂಡೋನೇಷ್ಯಾದಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಆಗೋದನ್ನ, ಬಿಕಾಸ್ ಇದು ವೆಸ್ಟರ್ನ್ ರೀಜನ್ ಅಲ್ಲಿ, ಈ ರಿಂಗ್ ಆಫ್ ಫೈರ್ ನ ವೆಸ್ಟರ್ನ್ ರೀಜನ್ ಅಲ್ಲಿ ಇರೋದ್ರಿಂದ ಈ ರೀಜನ್ ಅಲ್ಲಿ ಹೆಚ್ಚಿನದಾದಂತಹ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಗಳು, ಮೋಸ್ಟ್ ಆಕ್ಟಿವ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಮೌಂಟ್ ರೋಪ್ಯೂ, ಸೊ ಇದು ನ್ಯೂಜಿಲೆಂಡ್ ಅಲ್ಲಿ ಇರೋದು. ಇಲ್ಲಿರುವಂತಹ ಮೌಂಟೈನ್ ಅಲ್ಲಿ ಆಲ್ಮೋಸ್ಟ್ 50 ಇಯರ್ಸ್ ಇಂದ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗ್ತಾನೆ ಇದೆ. 50 ಇಯರ್ಸ್ ಇಂಡೋನೇಷ್ಯಾದಲ್ಲಿ ಇರುವಂತದ್ದು. ಇದು ಮೋಸ್ಟ್ ಆಕ್ಟಿವ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂತ ಕೂಡ ನಾವು ಕರಿಬಹುದಾಗತ್ತೆ. ನೆಕ್ಸ್ಟ್ ಕಾಮ್ಚಟ್ಕಾ ಪೆನಿನ್ಸುಲಾ, ಈಗ ಆಗಿರೋದು ಕಾಮ್ಚಟ್ಕಾ ಪೆನಿನ್ಸುಲಾದಲ್ಲಿ ಅಲ್ವಾ ಅರ್ತ್ ಕ್ವಿಕ್ ಆಗಿರೋದು. ಸೊ ಕಾಮ್ಚಟ್ಕಾ ಪೆನಿನ್ಸುಲಾನ ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದಾಗತ್ತೆ. ಸೊ ಇದು ರಷ್ಯಾದ ಈ ರೀಜನ್ ಅಲ್ಲಿ ನಾವು ಕಾಮ್ಚಟ್ಕಾ ಪೆನಿನ್ಸುಲಾವನ್ನ ಕಾಣ್ಬೋದಾಗತ್ತೆ. ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಲ್ಲಿ ಇರುವಂತಹ ಪೆನಿನ್ಸುಲಾ. ಈ ಡಯಾಗ್ರಾಮ್ ನ ನಾವು ನೋಡ್ಕೊಂಡ್ರೆ ಇಲ್ಲಿ ರಷ್ಯಾ ಬರುತ್ತೆ ಅಲ್ವಾ, ಇಲ್ಲಿ ಇರೋದೇ ನಮ್ಗೆ ಕಾಮ್ಚಟ್ಕಾ ಪೆನಿನ್ಸುಲಾ, ವಿಚ್ ಇಸ್ ನಥಿಂಗ್ ಬಟ್ ರಿಂಗ್ ಆಫ್ ಫೈರ್ ಅಲ್ಲಿ ನಾವು ಈ ರೀಜನ್ ನ ಕಾಣ್ಬೋದಾಗತ್ತೆ. ಸಿ ಆಫ್ ಒಕೊಟ್ಸ್ಕಾ ವೆಸ್ಟ್ ಅಲ್ಲಿ, ಹಾಗೆ ಈಸ್ಟ್ ಸೈಡ್ ಅಲ್ಲಿ ಪೆಸಿಫಿಕ್ ಓಷನ್ ಮತ್ತೆ ಬೇರಿಂಗ್ ಸಿ ಗಳನ್ನ ನೋಡ್ಬೋದಾಗತ್ತೆ ಬಾರ್ಡರ್ ಅಲ್ಲಿ. ಇಲ್ಲಿ ಬೇರಿಂಗ್ ಸಿ ಮತ್ತೆ ಪೆಸಿಫಿಕ್ ಓಷನ್ ಮತ್ತೆ ಸಿ ಆಫ್ ಒಕೊಟ್ಸ್ಕಾ, ಈ ಮೂರನ್ನು ಕೂಡ ನಾವು ನೋಡ್ಬೋದಾಗತ್ತೆ. ಇಲ್ಲಿರುವಂತಹ ಕಾಮ್ಚಟ್ಕಾ ವಾಲ್ಕೆನೋಸ್ ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಕೂಡ ಮಾಡಲಾಗಿದೆ. ಈ ಒಂದು ಪೆನಿನ್ಸುಲಾದಲ್ಲಿ, ಅಂದ್ರೆ ಕಾಮ್ಚಟ್ಕಾ ಪೆನಿನ್ಸುಲಾದಲ್ಲಿ 1250 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಗಳು, ಪವರ್ಫುಲ್ ಅರ್ತ್ ಕ್ವಿಕ್ ಗಳು ಆಗ್ತಾನೆ ಇರುತ್ತೆ. ಸೊ ಇದೊಂಥರ ಟ್ರಿಗರಿಂಗ್ ಪ್ಲೇಸ್ ಅರ್ತ್ ಕ್ವಿಕ್ ಗೆ. ಸೊ ಈಗಾಗಿರುವಂತಹ 8.8 ಮ್ಯಾಗ್ನಿಟ್ಯೂಡ್ ಅರ್ತ್ ಕ್ವಿಕ್ ಸುನಾಮಿಗೆ ಕಾರಣವಾಗಿದೆ. ಸುನಾಮಿ ಆಗೋದು ಯಾವಾಗ? ಓಷನ್ ರೀಜನ್ ಅಲ್ಲಿ ನಮ್ಗೆ ಅರ್ತ್ ಕ್ವಿಕ್ ಐ ಮ್ಯಾಗ್ನಿಟ್ಯೂಡ್ ಆದಾಗ ಸುನಾಮಿಗೆ ಅದು ಟರ್ನ್ ಔಟ್ ಆಗತ್ತಲ್ವಾ, ಹಾಗೆ ಈಗ ಆಗಿರೋದು ಸುನಾಮಿಗೆ ಟರ್ನ್ ಔಟ್ ಆಗಿದೆ. ಹೇಗೆ ಇಲ್ಲಿ ಅರ್ತ್ ಕ್ವಿಕ್ ಆಗ್ತಿದೆ ಅಂತ ಹೇಳಿದ್ರೆ, ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಇಂದ, ಆಲ್ರೆಡಿ ಹೇಳಿದೆ ಪ್ಲೇಟ್ಸ್ ಆಸ್ಟೆನೋಸ್ಫಿಯರ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಟೆಕ್ಟಾನಿಕ್ ಮೂವ್ಮೆಂಟ್ ಇಂದ ಏನಾಗತ್ತೆ, ಅರ್ತ್ ಕ್ವಿಕ್ ಗಳು ಜನರೇಟ್ ಆಗತ್ತೆ. ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ಈ ರೀಜನ್ ಅಲ್ಲಿ ಎಸ್ಪೆಷಲಿ ಏನು ಈಗ ನೋಡ್ತಿದೀವಲ್ವಾ ಕಾಮ್ಚಟ್ಕಾ ಪೆನಿನ್ಸುಲಾ, ಇದರಲ್ಲಿ ಒಕೊಟ್ಸ್ಕಾ ಅಂತ ಹೇಳ್ಬಿಟ್ಟು ಒಂದು ಮೈನರ್ ಪ್ಲೇಟ್ ಇದೆ. ಸೊ ಇದು ಒಂದು ಮೈಕ್ರೋ ಪ್ಲೇಟ್, ಓಕೆನಾ. ಇದರ ಜೊತೆಗೆ ಪೆಸಿಫಿಕ್ ಪ್ಲೇಟ್, ಪೆಸಿಫಿಕ್ ಇಸ್ ದ ಮೇಜರ್ ಪ್ಲೇಟ್, ಕರೆಕ್ಟ್ ಅಲ್ವಾ. ಸೊ ಇದೆರಡು ಕೂಡ ಕೊಲೈಡ್ ಆಗತ್ತೆ. ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದಾಗತ್ತೆ. ಎರಡು ಕೂಡ ಕೊಲೈಡ್ ಆದಾಗ ಒಂದು ಸಬ್ಡಕ್ಟ್ ಆಗುತ್ತೆ, ಅಂದ್ರೆ ಕೆಳಗಡೆ ಬರುತ್ತೆ, ಇನ್ನೊಂದು ಮೇಲ್ಗಡೆಗೆ ಹೋಗುತ್ತೆ. ಅಂದ್ರೆ ಈ ಎರಡು ಪ್ಲೇಟ್ ಒಂದಕ್ಕೊಂದು ಮೂವ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆದಾಗ ಯಾವ್ದು ಲೈಟರ್ ಪ್ಲೇಟ್ ಇರುತ್ತಲ್ವಾ ಅದು ಮೇಲ್ ಬರುತ್ತೆ, ಹೆವಿಯರ್ ಪ್ಲೇಟ್ ಏನಿರುತ್ತೆ ಅದು ಕೆಳಗಡೆಗೆ ಹೋಗುತ್ತೆ. ಕೆಳಗಡೆಗೆ ಹೋದಾಗ ಈ ರೀತಿಯಾದಂತಹ ಒಂದು ಟ್ರೆಂಚಸ್ ಇಲ್ಲಿ ಕ್ರಿಯೇಟ್ ಆಗತ್ತೆ. ಇದನ್ನ ನಾವು ಟ್ರೆಂಚ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಟ್ರೆಂಚ್ ಅಲ್ಲಿ ನಮ್ಗೆ ವಾಟರ್ ಫಿಲ್ ಆಗತ್ತೆ.
ಯಾವಾಗ ಫಾಲ್ಟ್ ಲೈನ್ ಫೋರ್ಸ್ ಆಗುತ್ತೆ, ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗುತ್ತೆ, ಆಗ ಕ್ರಿಯೇಟ್ ಆಗೋದೇ ಸುನಾಮಿಗಳು. ಈ ಝೋನ್ ಇದೆಯಲ್ವಾ, ಇದನ್ನ ನಾವು ಸಬ್ಡಕ್ಷನ್ ಅಂತ ಹೇಳ್ಬಿಟ್ಟು ಕರಿತೇವೆ. ಒಂದಕ್ಕೊಂದು ಕೊಲೈಡ್ ಆದಾಗ ಆಗೋದೇ ಸಬ್ಡಕ್ಷನ್ ಝೋನ್. ಇಲ್ಲಿ ಡೆನ್ಸರ್ ಟೆಕ್ಟಾನಿಕ್ ಪ್ಲೇಟ್ ಕೆಳಗೋಗುತ್ತೆ, ಲೈಟರ್ ಟೆಕ್ಟಾನಿಕ್ ಪ್ಲೇಟ್ ಮೇಲ್ ಬರುತ್ತೆ. ಅಂದ್ರೆ ಮೈಕ್ರೋ ಪ್ಲೇಟ್ ಅಂತ ಹೇಳ್ದಲ್ವಾ, ಅದು ಮೇಲ್ಗಡೆಗೆ ಬರುತ್ತೆ, ಹೆವಿಯರ್ ಪ್ಲೇಟ್ ಏನಿದೆ ಅದು ಕೆಳಗಡೆಗೆ ಹೋಗುತ್ತೆ. ವಿಚ್ ಕಾಸಸ್ ಮೋರ್ ಸ್ಟ್ರೆಸ್, ಕರೆಕ್ಟ್ ಅಲ್ವಾ? ಸೊ ಮೋರ್ ಸ್ಟ್ರೆಸ್ ಅನ್ನ ಬೌಂಡ್ರೀಸ್ ಅಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಈ ಸ್ಟ್ರೆಸ್ ಇಂದ ಅರ್ಥಕ್ವಿಕ್ ಆಗತ್ತೆ. ಈ ಆಕ್ಟಿವಿಟಿಯಿಂದ ಕುರಿಲಿ ಕಾಮ್ಚಟ್ಕಾ ಟ್ರೆಂಚ್ ಕ್ರಿಯೇಟ್ ಆಗಿದೆ. ಅಂದ್ರೆ ಇಲ್ಲೇನು ಒಕೊಟ್ಸ್ಕಾ ಮೈಕ್ರೋ ಪ್ಲೇಟ್ ಮತ್ತೆ ಪೆಸಿಫಿಕ್ ಮೇಜರ್ ಪ್ಲೇಟ್ ಬಗ್ಗೆ ಹೇಳ್ದೆ ಅಲ್ವಾ, ಈ ಎರಡರ ಆಕ್ಟಿವಿಟಿಯಿಂದ ಕ್ರಿಯೇಟ್ ಆಗಿರೋದೇನೆ ಕುರಿಲ್ ಕಾಮ್ಚಟ್ಕಾ ಟ್ರೆಂಚ್. ಈ ಎರಡರ ಸಬ್ಡಕ್ಷನ್ ಝೋನ್ ಇಂದ ಕ್ರಿಯೇಟ್ ಆಗಿರೋದೇ ಕುರಿಲ್ ಕಾಮ್ಚಟ್ಕಾ ಟ್ರೆಂಚ್. ಇಲ್ಲಿ ನೀರ್ ಫಿಲ್ ಆಗುತ್ತೆ ಅಲ್ವಾ, ಇದನ್ನ ಟ್ರೆಂಚ್ ಅಂತೀವಿ ಅಂತ ಹೇಳಿದೆ. ಇದಕ್ಕೆ ನೇಮ್ ಇಟ್ಟಿದ್ದಾರೆ, ಅದರ ಹೆಸರೇ ಬಂದ್ಬಿಟ್ಟು ಕುರಿಲ್ ಕಾಮ್ಚಟ್ಕಾ ಟ್ರೆಂಚ್. ಇದು ಆಲ್ಮೋಸ್ಟ್ 10 ಕಿಲೋಮೀಟರ್ ಡೆಪ್ತ್ ಅಲ್ಲಿ ಇರಬಹುದು ಅಂತ ಕೂಡ ಅನಲೈಸ್ ಮಾಡಲಾಗಿದೆ. ಎವ್ರಿ ಇಯರ್ ಪೆಸಿಫಿಕ್ ಪ್ಲೇಟ್ ಅಪ್ರಾಕ್ಸಿಮೇಟ್ಲಿ 86 mm ಡಿಸೆಂಡ್ ಆಗ್ತಿದೆ. ಇದರಿಂದ ಪಿರಿಯಾಡಿಕಲಿ ಮ್ಯಾಸಿವ್ ಅರ್ಥಕ್ವಿಕ್ ಗಳು ಈ ರೀಜನ್ ಅಲ್ಲಿ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಏನಿದೆ ಅಲ್ವಾ, ಆ ರೀಜನ್ ಅಲ್ಲಿ ಕ್ರಿಯೇಟ್ ಆಗ್ತಿದೆ. ನಾವು ಹೇಗೆ 8.8 ಅರ್ಥಕ್ವಿಕ್ ಮ್ಯಾಗ್ನಿಟ್ಯೂಡ್ ಇರುವಂತಹ ಅರ್ಥಕ್ವಿಕ್ ನಮಗೆ 8.8 ಅಂತ ಹೇಗೆ ಗೊತ್ತಾಯ್ತು? ಅರ್ಥಕ್ವಿಕ್ ಆಗುವಾಗ ಎನರ್ಜಿ ಪ್ರೊಡ್ಯೂಸ್ ಆಗತ್ತಲ್ವಾ, ಆ ಎನರ್ಜಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸಿಸ್ಮೋಗ್ರಾಫ್ ಗಳನ್ನ ಯೂಸ್ ಮಾಡ್ತೀವಿ. ಈ ಪಿಕ್ಚರ್ ಅಲ್ಲಿ ನೋಡ್ಬೋದಾಗತ್ತೆ, ಇದನ್ನ ನಾವು ಸಿಸ್ಮೋಗ್ರಾಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಪಿ ವೇವ್, ಎಸ್ ವೇವ್, ಬಾಡಿ ವೇವ್, ಸರ್ಫೇಸ್ ವೇವ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು. ಪಿ ವೇವ್ ಅಂತ ಹೇಳಿದ್ರೆ ಪ್ರೈಮರಿ ವೇವ್, ಅಂದ್ರೆ ಎನರ್ಜಿ ಪ್ರೊಡ್ಯೂಸ್ ಆದಾಗ ಮೊದ್ಲಿಗೆ ನಮಗೆ ಸಿಸ್ಮಿಕ್ ಚಾರ್ಟ್ ಅಲ್ಲಿ ಅಪಿಯರ್ ಆಗುತ್ತಲ್ವಾ, ಅದನ್ನ ಪಿ ವೇವ್ ಅಂತ ಹೇಳಿ ಕರಿತೀವಿ. ನಂತರ ಬರೋದನ್ನ ಅಂದ್ರೆ ಸೆಕೆಂಡಿಗೆ ಬರೋದನ್ನ ಎಸ್ ವೇವ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ವಲ್ಪ ಟೈಮ್ ಲ್ಯಾಗ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತಲ್ವಾ, ಅದನ್ನ ಎಸ್ ವೇವ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇದೆರಡು ಕೂಡ ಪಿ ವೇವ್ ಮತ್ತೆ ಎಸ್ ವೇವ್ ಅನ್ನ ನಾವು ಬಾಡಿ ವೇವ್ ಅಂತ ಕರಿತೀವಿ. ವೈ ಬಾಡಿ ವೇವ್? ಬಿಕಾಸ್ ಅರ್ಥದು ಸರ್ಫೇಸ್ ಒಳಗಡೆ ಆಗತ್ತೆ, ಇದೆರಡು ಕೂಡ ಮೂವ್ ಆಗತ್ತೆ, ಹಾಗಾಗಿ ಇದನ್ನ ಬಾಡಿ ವೇವ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವಾಗ ಇದು ಅರ್ಥಿನ ಸರ್ಫೇಸ್ ಗೆ ಬಂದು ರೀಚ್ ಆಗಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತಲ್ವಾ, ಆಗ ಸಿಸ್ಮೋಗ್ರಾಫ್ ಅಲ್ಲಿ ಅಪಿಯರೆನ್ಸ್ ಆಗತ್ತಲ್ವಾ, ಅದನ್ನ ನಾವು ಸರ್ಫೇಸ್ ವೇವ್ ಅಂತ ಹೇಳಿ ಕರಿತೀವಿ. ಇದನ್ನ ಮೆಷರ್ ಮಾಡೋದಕ್ಕೋಸ್ಕರ ರಿಕ್ಟರ್ ಸ್ಕೇಲ್ಸ್ ಮತ್ತೆ ಮರ್ಕ್ಯಾಲಿಕ್ ಸ್ಕೇಲ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ರಿಕ್ಟರ್ ಸ್ಕೇಲ್ ಅನ್ನ ಯೂಸ್ ಮಾಡ್ಬಿಟ್ಟು ಅರ್ಥಕ್ವಿಕ್ ಇಂದ ಆಗುವಂತಹ ಮ್ಯಾಗ್ನಿಟ್ಯೂಡ್ ನ ಮೆಷರ್ ಮಾಡ್ತಾರೆ. ಅಂದ್ರೆ ಈಗ ಆಗಿರುವಂತಹ 8.8 ಮ್ಯಾಗ್ನಿಟ್ಯೂಡ್ ಗೊತ್ತಾಗಿರೋದು ನಮ್ಗೆ ರಿಕ್ಟರ್ ಸ್ಕೇಲ್ ಇಂದ. ಹಾಗೆಯೇ ಮರ್ಕ್ಯಾಲಿಕ್ ಸ್ಕೇಲ್ ಅನ್ನ ಯೂಸ್ ಮಾಡ್ಬಿಟ್ಟು ಇಂಟೆನ್ಸಿಟಿಯನ್ನ ಮೆಷರ್ ಮಾಡ್ತಾರೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಅಂದ್ರೆ ಎನರ್ಜಿ ಪ್ರೊಡ್ಯೂಸ್ ಆಯ್ತಲ್ವಾ, ಅದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಟೆನ್ಸಿಟಿ ಅಂದ್ರೆ ಏನು? ಎಷ್ಟು ಇಂಪ್ಯಾಕ್ಟ್ ಆಯ್ತಲ್ವಾ, ಅದನ್ನ ನಾವು ಇಂಟೆನ್ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಯ್ತು, ಎಷ್ಟು ಹ್ಯೂಮನ್ ಲೈಫ್ ಥ್ರೆಟ್ ಆಯ್ತು, ಇದನ್ನೆಲ್ಲ ಇಂಟೆನ್ಸಿಟಿ. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಯ್ತು, ಅದನ್ನ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹೀಗೆ ಎರಡು ಸ್ಕೇಲ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಇಂಟೆನ್ಸಿಟಿ ಮತ್ತೆ ಮ್ಯಾಗ್ನಿಟ್ಯೂಡ್ ನ ಮೆಷರ್ ಮಾಡ್ತೀವಿ. ಇನ್ನ ಗ್ಲೋಬಲಿ ನೋಡ್ಕೊಂಡ್ರೆ, ಅರ್ಥಕ್ವಿಕ್ ಬಗ್ಗೆ ಗ್ಲೋಬಲ್ ಅನಾಲಿಸಿಸ್ ಗಳನ್ನ ನಾವು ಮಾಡ್ಕೊಂಡ್ರೆ, ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದೆ ಅಲ್ಲ, ಅದು ಮೇಜರ್ ಆಗಿ ಅರ್ಥಕ್ವಿಕ್ ಆಗುವಂತಹ ಜಾಗ. 80% ಆಫ್ ದ ಅರ್ಥಕ್ವಿಕ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಲ್ಲಿ ಆಗತ್ತೆ. ಅದಾದ್ಮೇಲೆ ಸೆಕೆಂಡ್ ಮೋಸ್ಟ್ ಆಕ್ಟಿವ್ ಬೆಲ್ಟ್ ಯಾವುದು ಹಾಗಿದ್ರೆ? ಸೆಕೆಂಡ್ ಮೋಸ್ಟ್ ಆಕ್ಟಿವ್ ಬೆಲ್ಟ್ ಬಂದ್ಬಿಟ್ಟು ಆಲ್ಪೈಡ್ ಬೆಲ್ಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ಆಲ್ಪೈಡ್ ಬೆಲ್ಟ್, ಇಲ್ಲಿ ನಮ್ ಭಾರತ ಬರುತ್ತೆ. ಇಲ್ಲಿ ಆಫ್ರಿಕಾ, ಯುರೇಷಿಯಾ ಅಂಡ್ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟು, ಇಲ್ಲಿ ಬರುವಂತಹದ್ದನ್ನ ನಾವು ಆಲ್ಪೈಡ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಸೆಕೆಂಡ್ ಮೋಸ್ಟ್ ಆಕ್ಟಿವ್ ಬೆಲ್ಟ್. ಅರ್ಥಕ್ವಿಕ್ ಇಲ್ಲಿ ಸೆಕೆಂಡ್ ಮೋಸ್ಟ್ ಅಲ್ಲಿ ಜಾಸ್ತಿ ಅಂದ್ರೆ ಹೆಚ್ಚಾಗಿ ಆಗತ್ತೆ. ಸೊ ಇಂಡೋನೇಷಿಯನ್ ಸ್ಟ್ರೆಚ್ ಬರುತ್ತಲ್ವಾ, ಇಲ್ಲಿ ಇಂಡೋನೇಷ್ಯಾ ಬರುತ್ತೆ, ಕರೆಕ್ಟ್ ಅಲ್ವಾ? ಈ ಇಂಡೋನೇಷಿಯನ್ ಸ್ಟ್ರೆಚ್ ಅಲ್ಲಿ ಜಾಸ್ತಿ ಆಗೋದು ಯಾಕೆ ಅಂದ್ರೆ ಇಲ್ಲಿ ರಿಂಗ್ ಆಫ್ ಫೈರ್ ಕೂಡ ಇದೆ, ಆಲ್ಪೈಡ್ ಬೆಲ್ಟ್ ಕೂಡ ಇದೆ. ಅಂಡ್ ಇಂಡೋನೇಷಿಯನ್ ಸ್ಟ್ರೆಚ್ ಇಂದ ಹಿಡಿದು ಹಿಮಾಲಯ ಮತ್ತೆ ಟರ್ಕಿ ತನಕ ಕೂಡ ಈ ಆಲ್ಪೈಡ್ ಬೆಲ್ಟ್ ಮೂವ್ ಆಗುತ್ತೆ. ಆಲ್ಮೋಸ್ಟ್ 15 to 17% ಆಫ್ ದ ಅರ್ಥಕ್ವಿಕ್ ಆಲ್ಪೈಡ್ ಬೆಲ್ಟ್ ಅಲ್ಲಿ ಆಗ್ತಾ ಇದೆ.
ಥರ್ಡ್ ಮೇಜರ್ ಎಲ್ಲಿ ಹಾಗಿದ್ರೆ ಥರ್ಡ್ ಮೇಜರ್ ಬಂದ್ಬಿಟ್ಟು ಮಿಡ್ ಅಟ್ಲಾಂಟಿಕ್ ಓಷನ್. ಇದು ಎಸ್ ಶೇಪ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. ಇಲ್ಲಿ ಮಿಡ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಅರ್ತ್ ಕ್ವಿಕ್ ಜಾಸ್ತಿ ಆಗುತ್ತೆ. ಇದು ಅಂಡರ್ ವಾಟರ್ ಅಲ್ಲಿ ಆಗೋದ್ರಿಂದ ನಮ್ಗೆ ಇದರಿಂದ ಜಾಸ್ತಿ ಏನ್ ಇಂಪ್ಯಾಕ್ಟ್ ಆಗುತ್ತೆ ನಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಈ ಮೂರು ರೀಜನ್ ಅಲ್ಲಿ ನಮ್ಗೆ ಹೆಚ್ಚಾಗಿ ಅರ್ತ್ ಕ್ವಿಕ್ ಅಥವಾ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಜಾಸ್ತಿ ಆಗ್ತಾನೆ ಇದೆ. ಒಂದು ಬಂದ್ಬಿಟ್ಟು ಪೆಸಿಫಿಕ್ ರಿಂಗ್ ಆಫ್ ಫೈರ್, ಸೆಕೆಂಡ್ ಬಂದ್ಬಿಟ್ಟು ಆಲ್ಪೈಡ್ ಬೆಲ್ಟ್, ಥರ್ಡ್ ಬಂದ್ಬಿಟ್ಟು ಮಿಡ್ ಅಟ್ಲಾಂಟಿಕ್ ಓಷನ್. ಮಿಡ್ ಅಟ್ಲಾಂಟಿಕ್ ಓಷನ್ ಅಲ್ಲೇ ನಾವು ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅನ್ನ ನೋಡ್ಬೋದು. ಸೊ ಅಲ್ಲಿ ಆಕ್ಟಿವ್ ವಾಲ್ಕೆನೋಸ್ ಜಾಸ್ತಿನೇ ಇರುತ್ತೆ, ಬಟ್ ಇಂಪ್ಯಾಕ್ಟ್ ಕಡಿಮೆ ಬಿಕಾಸ್ ಅಂಡರ್ ವಾಟರ್ ಅಲ್ಲಿ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ವಾಟ್ ನೀಡ್ಸ್ ಟು ಬಿ ಡನ್? ಏನ್ ಮಾಡ್ಬೋದು ಇದಕ್ಕೆ? ಇಂಪ್ಯಾಕ್ಟ್ ವರ್ಸಸ್ ಮ್ಯಾಗ್ನಿಟ್ಯೂಡ್ ನಾವು ಆಲ್ರೆಡಿ ನೋಡ್ಕೊಂಡ್ವಿ ಏನು ಅಂತ ಹೇಳ್ಬಿಟ್ಟು. ಬಟ್ ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೋಬಹುದು? ಒಂದು, ನಮ್ಮ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲೇನೆ ಇವಾಗ ನಿಸಾರ್ ಸ್ಯಾಟಲೈಟ್ ಅನ್ನ ನಾವು ಲಾಂಚ್ ಮಾಡಿದೀವಿ. ಇದರಿಂದ ನಾವು ಅದೇನ್ ಹೈ ರೆಸಲ್ಯೂಷನ್ ಇಮೇಜಸ್ ನ ಕೊಡುತ್ತಲ್ವಾ, ಅದರಿಂದ ಪ್ರಿಪೇರ್ಡ್ನೆಸ್ ನ ಮಾಡ್ಕೊಬಹುದು. ನ್ಯಾಚುರಲ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ತಗೊಂಡ್ಬರ್ಬೇಕಾಗತ್ತೆ ಅರ್ತ್ ಕ್ವಿಕ್ ರೆಸಿಸ್ಟೆನ್ಸ್ ಗೋಸ್ಕರ. ಅಂಡ್ ಅವೇರ್ನೆಸ್, ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವು ಫಿಂಗರ್ ಟಿಪ್ ಅಲ್ಲಿ ಫೋನ್ಸ್ ಗಳನ್ನ ಯೂಸ್ ಮಾಡ್ತಿರ್ತೀವಲ್ವಾ, ಸೊ ಅಲ್ಲಿ ನಾವು ಆಪ್ ಗಳನ್ನ ಜನರೇಟ್ ಮಾಡೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಅರ್ತ್ ಕ್ವಿಕ್ ಆಗ್ತಿದೆ ಅಂದಾಗ ಆಪ್ ಗಳು ಅಲಾರಾಮ್ ತರ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಜನಗಳಿಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಕ್ಕೆ ಈಸಿ ಆಗತ್ತೆ. ಸೊ ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಳ್ಳೋದ್ರಿಂದ ಡಿಸಾಸ್ಟರ್ ನ ನಾವು ಕಂಟ್ರೋಲ್ ಅಂತೂ ಮಾಡಕ್ಕಾಗಲ್ಲ, ಬಟ್ ಡಿಸಾಸ್ಟರ್ ಇಂದ ಆಗುವಂತಹ ಇಂಪ್ಯಾಕ್ಟ್ ಅನ್ನ ನಾವು ಅವಾಯ್ಡ್ ಮಾಡ್ಬೋದಲ್ವಾ. ಸೊ ಇಂಪ್ಯಾಕ್ಟ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಬೇಕಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ಕಾಗತ್ತೆ. ಸೊ ನೆಕ್ಸ್ಟ್ ಒಂದು ಪ್ರಿಲಿಮ್ಸ್ ಕ್ವಶನ್ ಅನ್ನು ನೋಡ್ಕೊಂಡ್ರೆ, ದ ಹೈ ಸಿಸ್ಮಿಕ್ ಆಕ್ಟಿವಿಟಿ ಇನ್ ದ ಕಾಮ್ಚಟ್ಕಾ ಪೆನಿನ್ಸುಲಾ ಈಸ್ ಪ್ರೈಮರಿಲಿ ಕಾಸ್ಡ್ ಬೈ ವಿಚ್ ಜಿಯೋಲಾಜಿಕಲ್ ಪ್ರೊಸೆಸ್? ದ ಫಾರ್ಮೇಶನ್ ಆಫ್ ಮಿಡ್ ಓಶಾನಿಕ್ ರಿಡ್ಜ್ ಅಲ್ವೇ ಅಲ್ಲ, ಬಿಕಾಸ್ ಮಿಡ್ ಓಶಾನಿಕ್ ರಿಡ್ಜ್ ಇರೋದು ಎಲ್ಲಿ? ಅಟ್ಲಾಂಟಿಕ್ ಅಲ್ಲಿ. ನೆಕ್ಸ್ಟ್, ದ ಎರೋಷನ್ ಆಫ್ ದ ಕಾಂಟಿನೆಂಟಲ್ ಶಿಫ್ಟ್? ನೋ. ದ ಸಬ್ಡಕ್ಷನ್ ಆಫ್ ದ ಪೆಸಿಫಿಕ್ ಪ್ಲೇಟ್ ಬಿನೆತ್ ದ ಹೊಕಟ್ಸ್ಕಾ ಮೈಕ್ರೋ ಪ್ಲೇಟ್. ಇದು ಸರಿಯಾದಂತ ಉತ್ತರ. ಮೆಲ್ಟಿಂಗ್ ಆಫ್ ಹಿಮಾಲಯನ್ ಗ್ಲೇಷಿಯರ್ ಅಲ್ವೇ ಅಲ್ಲ. ಸೊ ಇದೆಷ್ಟು ನಮ್ಗೆ ಈಗ ರಷ್ಯಾದಲ್ಲಿ ಆಗಿರುವಂತಹ ಅರ್ಥಕ್ವೇಕ್ ರಿಲೇಟೆಡ್. ಇದನ್ನ ಎಕ್ಸಾಂಪಲ್ ಆಗೋದ್ರು ಯೂಸ್ ಮಾಡಿ, ಅಥವಾ ಪ್ರಿಲಿಮ್ಸ್ ಕ್ವಶನ್ ಅಲ್ಲಿ ನಮ್ಗೆ ಕಾಮ್ಚಟ್ಕಾ ಪೆನಿನ್ಸುಲಾ ಬಗ್ಗೆ ಸಪರೇಟ್ ಆಗಿ ಕೇಳ್ಬೋದು, ಅಥವಾ ನಾವು ಈ ಸ್ಲೈಡ್ ಅಲ್ಲಿ ನೋಡ್ಕೊಂಡ್ವಿ ಅಲ್ವಾ, ಗ್ಲೋಬಲ್ ಅರ್ಥಕ್ವಿಕ್ ಝೋನ್ಸ್ ಯಾವ್ಯಾವ್ದಕ್ಕೆ ಬಾರ್ಡರ್ ಆಗಿದೆ ಅಂತನಾದ್ರೂ ಕೇಳ್ಬೋದು, ಯಾವ್ದು ಮೇಜರ್ ಅರ್ಥಕ್ವಿಕ್ ಝೋನ್ಸ್ ಅಂತ ಕೇಳ್ಬೋದು. ಅಂಡ್ ಇಲ್ಲಿ ಈ ರಿಂಗ್ ಆಫ್ ಫೈರ್, ಪೆಸಿಫಿಕ್ ರಿಂಗ್ ಆಫ್ ಫೈರ್ ನ ನೋಡಿದ್ವಲ್ಲ, ಅಲ್ಲಿ ಯಾವ್ದೆಲ್ಲ ಕಂಟ್ರೀಸ್ ಗಳು ಬಾರ್ಡರ್ ಆಗುತ್ತೆ, ಹಾಗೆಯೇ ಯಾವ್ದೆಲ್ಲ ಮೈನರ್ ಮತ್ತೆ ಮೇಜರ್ ಪ್ಲೇಟ್ಸ್ ಗಳು ಇದೆ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಥ್ರೂ ನಿಮಗೆ ಕೇಳ್ಬೋದಾಗತ್ತೆ. ಬಟ್ ಸ್ಟಾರ್ಟಿಂಗ್ ಇಂದ ಯಾವ ತರ ಕೇಳ್ತಾರೆ ಅಂದ್ರೆ, ಒಂದು ಅರ್ತ್ ಕ್ವಿಕ್, ಅದರಲ್ಲಿ ಪಿ ವೇವ್, ಎಸ್ ವೇವ್ ಇದೆ. ಪಿ ವೇವ್ ಅಂದ್ರೆ ಏನು, ಎಸ್ ವೇವ್ ಅಂದ್ರೆ ಏನು, ಎರಡಕ್ಕೂ ಡಿಫ್ರೆನ್ಶಿಯೇಷನ್ ನ ಕೇಳ್ತಾರೆ. ಬಾಡಿ ವೇವ್, ಸರ್ಫೇಸ್ ವೇವ್ ಡಿಫ್ರೆನ್ಶಿಯೇಷನ್ ನ ಕೇಳ್ತಾರೆ. ರಿಕ್ಟರ್ ಸ್ಕೇಲ್, ಮರ್ಕ್ಯಾಲಿಕ್ ಸ್ಕೇಲ್ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾ ಇದೀವಿ, ಯಾವ್ದನ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೆ, ಇದನ್ನ ಬೇಸಿಕ್ ಆಗಿ ಕೇಳ್ತಾರೆ. ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, NCERT 11th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಅರ್ಥಕ್ವಿಕ್ ಬಗ್ಗೆ ಇದೆ. ಅದನ್ನ ನೀವು ರೆಫರ್ ಮಾಡಿದ್ರೆ ಇಲ್ಲಿ ಇರುವಂತಹ ಇದ್ರಿಂದ ಕೇಳುವಂತಹ ಕ್ವಶನ್ಸ್ ನ ಈಸಿಯಾಗಿ ಅಟೆಂಡ್ ಮಾಡಬಹುದು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.